ಅಸ್ಸಲಾಮು ಅಲೈಕುಂ ವರಹಮತುಲ್ಲಾ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಮಕ್ಕಳ ಮೊಬೈಲ್ ಬಳಕೆ ಬಹಳ ಹೆಚ್ಚಾಗಿ ನಮ್ಮನ್ನು ಪರಿಣಾಮವನ್ನು ಮಾಡ್ತಾ ಇದೆ. ಕೋವಿಡ್-19 ಅಥವಾ ಕೊರೋನಾ ಈ ಒಂದು ವ್ಯಾಪಕವಾದಂತಹ ಕಾಯಿಲೆ ನಮ್ಮೆಡೆಯಲ್ಲಿ ಹಬ್ಬಿದಾಗ ಈ ಮೊಬೈಲ್ ಬಳಕೆಯ ದುರುಪಯೋಗ ಹೆಚ್ಚಾಗಿದೆ. ಮನೆಯಲ್ಲಿಯೂ ಸಹ ಮೊಬೈಲ್ನಿಂದ ಅದೆಷ್ಟೋ ಕೋಲಾಹಲಗಳು ನಡೆಯುತ್ತಾ ಇವೆ. ಹೆಚ್ಚಿನದಾಗಿ ಪುಟಾಣಿ ಮಕ್ಕಳಲ್ಲಿ ದೊಡ್ಡ ಪರಿಣಾಮವನ್ನು ಬೀರ್ತಾ ಇದೆ. ಮಕ್ಕಳನ್ನು ಮೊಬೈಲ್ನಿಂದ ಯಾವ ರೀತಿ ದೂರ ಇಡಬಹುದು ಎಂಬಂತಹ ಒಂದು ಸಣ್ಣ ಟಿಪ್ಸ್ ಈ ವಿಡಿಯೋದ ಮೂಲಕ ನಾನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಆದರೆ ನಮ್ಮ ಮಕ್ಕಳು ಎಷ್ಟೇ ಆಟಿಕೆಗಳು ಅವರಿಗಿದ್ದರೂ ಸಹ, ಎಷ್ಟೋ ಪೀಠೋಪಕರಣಗಳು ಅವರಲ್ಲಿದ್ದರೂ ಸಹ ಮೊಬೈಲ್ನತ್ತ ಯಾಕೆ ಇಷ್ಟು ಅವರು ಸೆಳೆಯಲ್ಪಡುತ್ತಾರೆ ಎಂಬುದು ಒಂದು ದೊಡ್ಡ ವಿಷಯವಾಗಿದೆ. ಎಷ್ಟೇ ಬೆಲೆ ಬಾಳುವಂತಹ ಆಟಿಕೆಗಳು ಅವರ ಬಳಿ ಇದ್ದರೂ ಸಹ ಮೊಬೈಲ್ನಷ್ಟು ಅವರಿಗೆ ಆಸಕ್ತಿ ಇನ್ನಿತರ ಆಟಿಕೆಗಳಲ್ಲಿ ಅವರಿಗೆ ಇರುವುದಿಲ್ಲ. ಎಷ್ಟೇ ಬೆಲೆ ಬಾಳುವಂತಹ ವಸ್ತುಗಳನ್ನು ಖರೀದಿಸಿಕೊಟ್ಟರೂ ಸಹ ಮೊಬೈಲ್ ಅವರಿಗೆ ಬೇಕೇ ಬೇಕು. ಹಾಗಾದರೆ ಮೊಬೈಲ್ನಲ್ಲಿ ಮಕ್ಕಳು ಇಷ್ಟು ಸೆಳೆಯಲ್ಪಡುವುದಾದರೆ ಆ ಮೊಬೈಲ್ನ ಮೂಲಕ ಮಕ್ಕಳ ಆರೋಗ್ಯಕರವಾಗಲಿ ವಿದ್ಯಾಭ್ಯಾಸಕ್ಕಾಗಲಿ ಪರಿಣಾಮವನ್ನು ಉಂಟು ಮಾಡುವುದಾದರೆ ಮೊಬೈಲ್ನಿಂದ ಮಕ್ಕಳನ್ನು ದೂರವಿಡುವುದು ಪ್ರತಿಯೊಬ್ಬ ಪೋಷಕರ ಜವಾಬ್ದಾರಿ ಮತ್ತು ಕರ್ತವ್ಯ ಎಂದು ಮಾತ್ರವಲ್ಲ, ಅದು ಅಗತ್ಯವಿರುವಂತಹ ವಿಷಯವಾಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಪುಟಾಣಿ ಮಕ್ಕಳು ತಮ್ಮನ್ನು ತೊಡಗಿಸಿಕೊಂಡು ತಮ್ಮ ಜೀವನವನ್ನೇ ಹಾಳು ಮಾಡಿಕೊಳ್ಳುತ್ತಿರುವಂತಹ ಅದೆಷ್ಟೋ ಉದಾಹರಣೆಗಳು ನಮ್ಮ ಮುಂದೆ ಇದೆ. ಆದ್ದರಿಂದ ಮೊಬೈಲ್ ಒಂದು ದೊಡ್ಡ ಮಾರಕವಾಗಿದೆ. ಅದೆಷ್ಟೋ ಮನೆಗಳಲ್ಲಿ ತಾಯಿಯು ಮಗನಿಗೆ ಮೊಬೈಲ್ ನೀಡದ ಕಾರಣ ತಾಯಿಯನ್ನು ಸೀಳಿದಂತಹ ಉದಾಹರಣೆಗಳಿವೆ, ಸ್ವತಃ ಆತ್ಮಹತ್ಯೆ ಮಾಡಿಕೊಂಡಂತಹ ಉದಾಹರಣೆಗಳಿವೆ. ಹಾಗಾದರೆ ಮೊಬೈಲ್ ಇಷ್ಟೊಂದು ಪರಿಣಾಮವಾಗಿರುವಾಗ ಮೊಬೈಲ್ನಿಂದ ಮಕ್ಕಳನ್ನು ಯಾವ ರೀತಿ ಯುಕ್ತಿಯಿಂದ ತಂತ್ರಗಾರಿಕೆಯಿಂದ ಅದನ್ನು ದೂರವಿಡಬಹುದು ಎಂದು ನಾವು ಆಲೋಚನೆ ಮಾಡಬೇಕಾಗಿದೆ. ಈಗ ಪ್ರಪ್ರಥಮವಾಗಿ ನಮ್ಮ ಮಕ್ಕಳು ಮೊಬೈಲನ್ನು ಹೆಚ್ಚಾಗಿ ಬಳಸಲು ಪೋಷಕರಾದಂತಹ ನಾವೇ ತಂದೆ ತಾಯಿಗಳೇ ಕಾರಣರಾಗಿದ್ದೇವೆ. ತಂದೆ ತಾಯಿಗಳು ಯಾವುದೇ ಒಂದು ಕೆಲಸಗಳನ್ನು ಅಥವಾ ಮಕ್ಕಳಿಗೆ ಅಡ್ಡ ಪರಿಣಾಮವಾಗಿ ಮಾರ್ಪಡುವಂತಹ ವಿಷಯಗಳು ಒಮ್ಮೆಯೂ ಸಹ ಮಕ್ಕಳ ಮುಂದೆ ನಾವು ಅದನ್ನು ಮಾಡಬಾರದು. ಉದಾಹರಣೆಗಾಗಿ ಯಾವುದಾದ್ರೊಂದು ಕಾರಣಕ್ಕಾಗಿ ಪತಿ ಪತ್ನಿಯರ ಮಧ್ಯೆ ಜಗಳ ಉಂಟಾಗುವಾಗ ಒಮ್ಮೆಯೂ ಸಹ ಅದು ಮಕ್ಕಳ ಮುಂದೆ ಆಗಬಾರದು. ಅದು ಮಕ್ಕಳಿಗೆ ಪರಿಣಾಮವನ್ನು ಬೀರ್ತದೆ, ಮಕ್ಕಳು ಅದನ್ನು ಕಲಿತುಕೊಳ್ಳುತ್ತಾರೆ. ಅದೇ ರೀತಿ ಯಾವುದೇ ಇನ್ನಿತರ ಚಟಗಳು, ಇನ್ನು ತಂದೆಗೆ ಬೀಡಿ ಸೇಯುವಂತಹ ಚಟವಿದ್ದರೆ ಅಥವಾ ಗುಟುಕ ಪಾನ್ ಮಸಾಲೆಗಳಂತಹ ಚಟಗಳು ಇದ್ದರೆ ಅದು ಮಕ್ಕಳ ಮುಂದೆ ಆ ಅಭ್ಯಾಸವನ್ನು ನಾವು ತೋರ್ಪಡಿಸಬಾರದು. ಕ್ರಮೇಣವಾಗಿ ಮಕ್ಕಳು ಸಹ ಅದನ್ನೇ ಹಿಂಬಾಲಿಸುತ್ತಾರೆ, ಅದು ಅವರ ಅಭ್ಯಾಸವಾಗಿ ಚಾಳಿಯಾಗಿ ಅವರು ಮಾಡಿಕೊಳ್ಳುತ್ತಾರೆ. ಆಗ ನಾವು ಮಕ್ಕಳ ಮುಂದೆ ಒಮ್ಮೆಯೂ ಸಹ ಇಂತಹ ಕೃತ್ಯಗಳು ನಾವು ಮಾಡಬಾರದು. ಅದೇ ರೀತಿಯಾಗಿದೆ ಈ ಮೊಬೈಲ್ ಬಳಕೆ ಎಂಬುದು. ತಾಯಿಯಾದವಳಿಗೆ ಒಮ್ಮೆಯೂ ಸಹ ಮೊಬೈಲ್ನಿಂದ ದೂರವಿರಲು ಸಾಧ್ಯವೇ ಇಲ್ಲ. ದಿನದ ಬಹುಪಾಲು ಸಮಯ ಮೊಬೈಲ್ನಲ್ಲೇ ಕಾಲ ಕಳೆದು ಮೀಸಲಿಡುವಂತಹ ಅದೆಷ್ಟೋ ಸಹೋದರಿಯರಿದ್ದಾರೆ. ಅಂತಹ ಸಹೋದರಿಯರ ಮುಂದೆ ಮಕ್ಕಳು ಮೊಬೈಲ್ನಿಂದ ದೂರವಿರಲು ಸಾಧ್ಯವೇ ಇಲ್ಲ. ಮಕ್ಕಳನ್ನು ಮೊಬೈಲ್ನಿಂದ ದೂರವಿಡಬೇಕಾದರೆ ಸಾಧ್ಯವಾದಷ್ಟು ಪೋಷಕರು, ತಂದೆ ತಾಯಿ, ಮನೆಯವರು ಆ ಮಕ್ಕಳ ಮುಂದೆ ಮೊಬೈಲನ್ನು ಬಳಸಬಾರದು. ಬಹಳಷ್ಟು ಅಧ್ಯಯನಗಳು ಅದನ್ನೇ ಹೇಳುತ್ತದೆ. ಮಕ್ಕಳನ್ನು ಮೊಬೈಲ್ನಿಂದ ದೂರವಿಡಲು ಒಂದನೆಯ ಉಪಾಯವಾಗಿದೆ, ಮಾತಾಪಿತರು, ತಂದೆ ತಾಯಂದಿರು ಅಥವಾ ಪೋಷಕರು, ಮನೆಯವರು ಮಕ್ಕಳ ಮುಂದೆ ಒಮ್ಮೆಯೂ ಸಹ ಮೊಬೈಲನ್ನು ಬಳಸಬಾರದು. ಬಹುತೇಕ ಸಮಯ ಮಕ್ಕಳು ಶಾಲೆಯಲ್ಲಿರುತ್ತಾರೆ, ಆ ಸಂದರ್ಭದಲ್ಲಿ ನಾವು ಮೊಬೈಲ್ ಬಳಸಬಹುದು. ಅದೇ ರೀತಿ ಮಕ್ಕಳ ಮುಂದೆಯೇ ನಾವು ಮೊಬೈಲನ್ನು ಬಳಸಿದರೆ ಮಕ್ಕಳು ಸಹ ಆ ಆಸೆಗೆ ಅವರು ತುತ್ತಾಗಿ ಅವರು ಸಹ ಮೊಬೈಲ್ಗೆ ಬೇಕಾಗಿ ಅವರು ಹಠ ಹಿಡಿಯುತ್ತಾರೆ. ಆಗ ನಾವು ಕೊಡದೇ ಇರುವಾಗ ಅವರಿಗೆ ಹಠ ಸಾಧನೆ ಹೆಚ್ಚಾಗಿ ಕಲಹಗಳಿಗೆ, ಗಲಾಟೆಗಳಿಗೆ, ಕೋಪಗಳಿಗೆ ಅದು ಕಾರಣವಾಗ್ತದೆ. ನಂತರ ಕೊಡದೇ ಇದ್ದಾಗ ಅದು ದೊಡ್ಡ ದೊಡ್ಡ ಅಡ್ಡ ಪರಿಣಾಮಗಳಿಗೂ ಸಹ ಅದು ಕಾರಣವಾಗ್ತದೆ. ಆದ್ದರಿಂದ ನಾವು ಮಕ್ಕಳನ್ನು ಮೊಬೈಲ್ನಿಂದ ದೂರವಿಡಬೇಕಾದರೆ ಒಂದನೆಯ ಉಪಾಯವಾಗಿದೆ, ಮಕ್ಕಳ ಮುಂದೆ ನಾವು ಮೊಬೈಲ್ ಉಪಯೋಗ ಸಾಧ್ಯವಾದಷ್ಟು ಕಡಿಮೆ ಮಾಡುವುದು. ಎರಡನೆಯದಾಗಿ, ತುಂಬಾ ಮೊಬೈಲ್ನಲ್ಲೇ ತೊಡಗಿಸಿಕೊಂಡಿರುವ ಮಕ್ಕಳನ್ನು ಹಠಾತ್ತನೆ ಒಂದೇ ಸಮಯ ಅದನ್ನು ನಿಲ್ಲಿಸಲು ಸಾಧ್ಯವಿಲ್ಲ. ಅದು ಯಾವುದೇ ಚಟವಿರುವಂತಹ ವ್ಯಕ್ತಿಗಳಾಗಿದ್ದರೂ ಸಹ ಒಂದೇ ಸಮನ ಯಾವುದೇ ಚಟವನ್ನು ನಿಲ್ಲಿಸಲು ಸಾಧ್ಯವಿಲ್ಲ. ಹಂತವಾಗಿ ಅದನ್ನು ಕಡಿಮೆ ಮಾಡಬೇಕು. ಈಗ ಮೊಬೈಲ್ ನೋಡಲು ತುಂಬಾ ತೊಡಗಿಸಿಕೊಂಡಿರುವ ಮಕ್ಕಳಿಗೆ ಸಮಯವನ್ನು ನಿಗದಿಪಡಿಸಿ ಸ್ವಲ್ಪ ಸಮಯ, ಅರ್ಧ ತಾಸು ಅಥವಾ 20 ನಿಮಿಷ ಮಕ್ಕಳಿಗೆ ಮೊಬೈಲ್ ನೋಡಲು ನೀಡುವುದು. ಅದರೊಟ್ಟಿಗೆ ಮತ್ತೊಂದು ಪರಿಣಾಮ, ಮೊಬೈಲ್ ಉಪಯೋಗಿಸುವ ಎಲ್ಲ ಮಕ್ಕಳು ಕೆಲವೊಮ್ಮೆ ಹೋಮ್ವರ್ಕಿನ ಹೆಸರು ಹೇಳಿ ಅಥವಾ ಇನ್ನಿತರ ಅಭ್ಯಾಸದ ಹೆಸರನ್ನು ಹೇಳಿ ಮಕ್ಕಳು ಮೊಬೈಲ್ ಅನ್ನು ಪಡೆಯುತ್ತಾರೆ. ನಂತರ ಅದನ್ನು ಏನ್ ಮಾಡ್ತಾರೆ, ಅವರು ಯಾವುದಾದರೊಂದು ಇನ್ನಿತರ ಅನಾಚಾರದ ವಿಡಿಯೋಗಳು, ಅಶ್ಲೀಲ ವಿಡಿಯೋಗಳನ್ನು ಮಕ್ಕಳು ನೋಡ್ತಾರೆ. ಪುಟಾಣಿ ಮಕ್ಕಳು ಸಹ ಈಗ ಅಶ್ಲೀಲವನ್ನು ನೋಡುವಂತಹ ಕಾಲವಾಗಿದೆ. ಆದ್ದರಿಂದ ಆ ಮಕ್ಕಳ ಒಂದಿಗೆ ಮೊಬೈಲ್ ಅನ್ನು ನೀಡಿದಾಗ ನಾವು ಸಹ ಮಕ್ಕಳ ಹತ್ತಿರ ಕುಳಿತುಕೊಂಡು ಮಕ್ಕಳು ನೋಡುವಂತೆ ನಾವು ಸ್ವಲ್ಪ ಗಮನ ಹರಿಸಿ ನಮ್ಮ ಶ್ರದ್ಧೆ ಅವರ ಭಾಗದಲ್ಲಿದ್ದರೆ ಆ ಮಕ್ಕಳು ಅಶ್ಲೀಲವನ್ನು ನೋಡುವುದರಿಂದ ಮಕ್ಕಳನ್ನು ನಾವು
ತಡೆಯಬಹುದು. ಈ ರೀತಿ ಮಕ್ಕಳ ಮುಂದೆ ಮೊಬೈಲ್ ಅನ್ನು ಉಪಯೋಗಿಸುವುದನ್ನು ಕಡಿಮೆ ಮಾಡುವುದು, ಸ್ವಲ್ಪ ಸಮಯ ಮೀಸಲಿಟ್ಟು ನೀಡುವುದು, ಅದೇ ರೀತಿ ಮಕ್ಕಳೊಂದಿಗೆ ಅವರು ಮೊಬೈಲ್ ನೋಡುವಾಗ ನಾವು ಕುಳಿತುಕೊಳ್ಳುವುದು, ಈ ರೀತಿ ಮಾಡಿದರೆ ಖಂಡಿತವಾಗಿಯೂ ಮೊಬೈಲ್ನ ಒಂದು ದುಶ್ಚಟದಿಂದ ಮಕ್ಕಳನ್ನು ಸಾಧ್ಯವಾದಷ್ಟು ದೂರವಿಡಬಹುದು. ಮಕ್ಕಳ ವಿದ್ಯಾಭ್ಯಾಸಕ್ಕೂ ಅದು ಉಪಯುಕ್ತವಾಗ್ತದೆ, ಮಕ್ಕಳ ಆರೋಗ್ಯಕ್ಕೂ ಅದು ಒಳ್ಳೆಯ ಪರಿಣಾಮವಾಗ್ತದೆ. ಇಲ್ಲದೇ ಇದ್ದರೆ ಮಕ್ಕಳ ಆರೋಗ್ಯಕ್ಕೆ ಅಡ್ಡ ಪರಿಣಾಮಗಳು ಆಗುವಂತಹ ಹೆಚ್ಚಿನ ಸಾಧ್ಯತೆ ಇದೆ, ದೃಷ್ಟಿಹೀನವಾಗುವಂತಹ ಸಾಧ್ಯತೆ ಇದೆ, ವಿದ್ಯಾಭ್ಯಾಸಕ್ಕೆ ಅಡ್ಡಿ ಆಗ್ತದೆ, ಕೌಟುಂಬಿಕ ಕಲಹಕ್ಕೆ ಕಾರಣವಾಗ್ತದೆ. ಇದೆಲ್ಲವನ್ನು ತಡೆಯಬೇಕಾದರೆ ಈ 3 ಉಪಾಯಗಳು ಮಾಡಿದರೆ ಖಂಡಿತವಾಗಿಯೂ ಇಂತಹ ಒಂದು ಸಮಸ್ಯೆಗಳಿಂದ ನಮ್ಮನ್ನು ನಮ್ಮ ಮಕ್ಕಳನ್ನು ದೂರವಿಡಬಹುದು. ಅಲ್ಲಾಹನು ನಮ್ಮೆಲ್ಲ ಮಕ್ಕಳನ್ನು ಸಚ್ಚರಿತರಲ್ಲಿ ಒಳಪಡಿಸಿ ಅನುಗ್ರಹಿಸಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್.